ಶ್ರೀಮತಿ ಅನ್ವಿತಾ ಸೂರ್ಯವಂಶಿ ಭಾಗ 15. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮೆಂಬರ್ಸ್ಗೆ ಆಲ್ರೆಡಿ ವಿಡಿಯೋಸ್ ಅಪ್ಲೋಡ್ ಆಗಿದೆ. ಅವಳ ಇಡೀ ಶರೀರ ನಡಗಿತ್ತು. ಸರಿ ವೇದ್, ನಾನು ಡ್ಯಾನಿಗೆ ಇವತ್ತೇ ಮೆಸೇಜ್ ಮಾಡಿ ಇನ್ಫಾರ್ಮ್ ಮಾಡ್ತೀನಿ. ಋಗ್ವೇದ ಕೇವಲ ತಲೆ ಆಡಿಸ್ತಾ ಅಷ್ಟೊತ್ತಿಗೆ ಲಿಫ್ಟ್ ಕೂಡ ಅವನ ಫ್ಲೋರ್ ತಲುಪಿ ಬಾಗಿಲು ತೆರೀತು. ಅವನು ನೇರವಾಗಿ ತನ್ನ ಕ್ಯಾಬಿನ್ ನಡೆದು ಬಂದು ತನ್ನ ಬ್ಲೇಸರ್ ಅನ್ನು ಒಮ್ಮೆ ಸರಿಪಡಿಸ್ಕೊಂಡು ಚೇರ್ ಮೇಲೆ ಕುಳಿತ. ತಕ್ಷಣ ತನ್ನ ಲ್ಯಾಪ್ಟಾಪ್ ಅನ್ನ ಆನ್ ಮಾಡಿದ ತಕ್ಷಣ ಮೊದಲು ಮಾಡಿದ ಕೆಲಸ ಆಫೀಸ್ನ CCTV ದೃಶ್ಯಾವಳಿ. ಸ್ಕ್ರೀನ್ ಮೇಲೆ ನೋಡಿದ್ರೆ ಅನ್ವಿತಾ ಶ್ರುತಿ ಕೊಟ್ಟ ಕೆಲಸವನ್ನ ಬೇಗ ಮುಗಿಸ್ಬೇಕು ಅನ್ನೋ ಧಾವಂತದಲ್ಲಿ ಬೇರೆ ಕಡೆ ಎಲ್ಲೂ ಗಮನ ಕೊಡದಂಗೆ ತನ್ನ ಕೆಲಸದಲ್ಲಿ ಪೂರ್ತಿ ಮಗ್ನಳಾಗಿದ್ದಾಳೆ. ಅವಳು ಆ ಡೆಡಿಕೇಶನ್ ಅನ್ನ ಋಗ್ವೇದ ತುಂಬಾ ತೃಪ್ತಿಯಿಂದ ಹೆಮ್ಮೆಯ ಹೃದಯದಿಂದ ನೋಡ್ತಾ ಇದ್ದಾನೆ. ನಂತರ ತನ್ನ ತಾಯಿಗೆ ಕರೆ ಮಾಡಿ ಅವಳ ಆರೋಗ್ಯ ವಿಚಾರಿಸ್ತಾ ಮತ್ತೆ ತನ್ನ ಕಂಪನಿ ಕೆಲಸಗಳ ಕಡೆ ಗಮನ ಹರಿಸ್ತಾ. ಇತ್ತ ಕಡೆ ಪ್ರಿಯಾ ತನ್ನ ಕಚೇರಿಯ ಕ್ಯಾಬಿನ್ ಒಳಗೆ ನಿಂತು ಶ್ರುತಿಯ ಮೇಲೆ ವಿಪರೀತ ಕೋಪದಿಂದ ಕೂಗಾಡ್ತಾ ಇದ್ಲು. ಶ್ರುತಿ, ಆ ಹೊಸ ಹುಡುಗಿ ಅನ್ವಿತಾ ಇನ್ನೂ ಯಾಕೆ ಆಫೀಸ್ನಲ್ಲಿ ಇದ್ದಾಳೆ? ಅವಳನ್ನು ಇಷ್ಟರಲ್ಲೇ ಹೊರಗೆ ಹಾಕ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ ಅಲ್ವಾ ನೀನು? ಅಯ್ಯೋ ಮ್ಯಾನೇಜರ್ ಪ್ರಿಯಾ ಅವರೇ, ನಾನೇನು ಸುಮ್ಮನೆ ಕೂತಿಲ್ಲ. ನಾನು ಅವಳಿಗೆ ದಿನ ಮಾಡೋಕ್ಕಾಗದಷ್ಟು ಸಿಕ್ಕಾಪಟ್ಟೆ ಕೆಲಸದ ಭಾರ ಕೊಡ್ತಾ ಇದ್ದೀನಿ. ಆದರೆ ಅವಳು ಎಂತಹ ಕಿಲಾಡಿ ಅಂದರೆ ಕೊಟ್ಟು ಎಲ್ಲ ಕೆಲಸವನ್ನ ಟೈಮ್ ಸರಿಯಾಗಿ ಪರ್ಫೆಕ್ಟಾಗಿ ಮುಗಿಸ್ತಾ ಇದ್ದಾಳೆ. ಇವತ್ತು ಬೆಳಗ್ಗೆ ಕೂಡ ಎಲ್ಲರ ಮುಂದೆ ಬೇಕಂತಲೇ ಅವಳನ್ನು ಜೋರಾಗಿ ಬೈದೆ. ಆದರೂ ಅವಳು ಶ್ರುತಿ ತಡಬಡಾಯಿಸುತ್ತಾ ಸಮಜಾಯಿಷಿಯನ್ನು ನೀಡ್ತಾಳೆ. ಸ್ಟಾಪ್ ಇಟ್ ಶ್ರುತಿ, ನಾನು ನಿನ್ನ ಹತ್ರ ಅವಳ ಒಳ್ಳೆಯ ಗುಣಗಳನ್ನು ಕೇಳೋಕೆ ಫೋನ್ ಮಾಡಲಿಲ್ಲ. ನನಗೆ ಬೇಕಾಗಿರೋದು ಒಂದೇ, ಆ ಅನ್ವಿತಾ ಆದಷ್ಟು ಬೇಗ ಈ ಕಚೇರಿಯಿಂದ ಆಚೆ ಹೋಗಬೇಕು. ಒಂದು ವೇಳೆ ನೀನು ಆ ಕೆಲಸ ಮಾಡಲಿಲ್ಲ ಅಂದರೆ ಈ ಕಂಪನಿಯಲ್ಲಿ ನಿನ್ನ ಜಾಗ ಇರಲ್ಲ. ನೀನೇ ಬೇರೆ ಕೆಲಸ ಹುಡ್ಕೊಳ್ಬೇಕಾಗುತ್ತೆ, ಹುಷಾರ್. ಪ್ರಿಯಾ ವಾರ್ನಿಂಗ್ ಕೊಟ್ಲು. ಇಲ್ಲ ಮ್ಯಾನೇಜರ್, ಪ್ಲೀಸ್ ಹಾಗೆಲ್ಲ ಮಾಡಬೇಡಿ ಅನ್ಬೇಡಿ. ನಾನು ಅವಳನ್ನು ಸಿಕ್ಕಾಕ್ಸೋಕೆ ಆಲ್ರೆಡಿ ಒಂದು ದೊಡ್ಡ ಮಾಸ್ಟರ್ ಪ್ಲ್ಯಾನ್ ಯೋಚಿಸ್ತಾ ಇದ್ದೀನಿ. ಅಂದರೆ ಹಾಗೆ ಈ ತಿಂಗಳು ಆಫೀಸ್ ಅಕೌಂಟ್ಸ್ ಆಡಿಟ್ ಅದರ ತಪಾಸಣೆ ಯಾವಾಗ ನಡೀತದೆ ಅಂತ ಸ್ವಲ್ಪ ಹೇಳ್ತೀರಾ? ಶ್ರುತಿ ಕಣ್ಣು ಕಿರಿದುಗೊಳಿಸಿ ಕೇಳಿದ್ಲು. ಆಡಿಟ್ ಬಗ್ಗೆ ಯಾಕೆ ಕೇಳ್ತಿದ್ಯಾ? ಪ್ರಿಯಾ ಕುತೂಹಲದಿಂದ ಕೇಳಿದ್ಲು. ಅದೇ ನಮ್ಮ ಮೇನ್ ವೆಪನ್ ಮ್ಯಾನೇಜರ್. ಆ ತಪಾಸಣೆಯ ಸಮಯದಲ್ಲಿ ಇಡೀ ಆಫೀಸ್ನ ಸಿಬ್ಬಂದಿಗಳ ಮುಂದೆ ಸ್ವತಃ ನಮ್ಮ ಬಿಗ್ ಬಾಸ್ ಋಗ್ವೇದನೆ ಅವಳ ಮೇಲೆ ರೇಗಾಡಿ ಕೆಟ್ಟದಾಗಿ ಬೈದು ಕೆಲಸದಿಂದ ಸಸ್ಪೆಂಡ್ ಮಾಡೋ ಥರ ನನ್ನ ಫೈಲಲ್ಲಿ ಎಡವಟ್ ಮಾಡಿಕೊಡ್ತೀನಿ. ನನ್ನ ತಲೆಯಲ್ಲಿ ಸೂಪರ್ ಐಡಿಯಾ ಕೂಡ ಇದೆ ಅಂತ ಶ್ರುತಿ ನಗೋಕ್ಕೆ ಶುರು ಮಾಡ್ತಾಳೆ. ಓಹೋ ಹೌದಾ? ಆಡಿಟ್ ಈ ಹಬ್ಬದ ಕೊನೆಯ ವಾರದಲ್ಲಿ ಇರುತ್ತೆ. ಅದು ಮುಗಿದ ತಕ್ಷಣ ನಾನು ಮತ್ತು ಋಗ್ವೇದ ಇಬ್ಬರೇ ಆ ದೊಡ್ಡ ಚಾರಿಟಿ ಕಾರ್ಯಕ್ರಮಕ್ಕೆ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಪ್ರಿಯಾ ಖುಷಿಯಿಂದ ಹೇಳಿದ್ಲು. ಪರ್ಫೆಕ್ಟ್, ಹಾಗಾದರೆ ನೋಡ್ತಾ ಇರಿ. ಆ ತಪಾಸಣೆಯ ಸಮಯದಲ್ಲಿ ಬಾಸ್ ಸ್ವತಃ ಅವಳ ಕಾಲರ್ನ ಹಿಡಿದು ಕಚೇರಿಯಿಂದ ಆಚೆ ತಳ್ತಾರೋ ಇಲ್ವೋ ಅಂತ ಶ್ರುತಿ ಸವಾಲನ್ನು ಹಾಕಿದ್ಲು. ನೋಡ್ ಶ್ರುತಿ, ಈ ಬಾರಿ ನೀನು ಹೇಳ್ದಂಗೆ ವಿಷಯಗಳು ನಡೆದೇ ಹೋದರೆ ಮುಂದೆ ನಿನ್ನ ಗತಿ ಏನಾಗುತ್ತೆ ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ವಾ? ಪ್ರಿಯಾ ಕಟುವಾಗಿ ಹೇಳಿದ್ಲು. ಈ ಬಾರಿ ನಾನು ಯಾವುದೇ ಕಾರಣಕ್ಕೂ ಕೂಡ ಸಣ್ಣ ತಪ್ಪು ಕೂಡ ಮಾಡಲ್ಲ ಮ್ಯಾನೇಜರ್, ನನ್ನನ್ನು ನಂಬಿ. ಶ್ರುತಿ ಧೈರ್ಯ ತುಂಬಿದ್ಲು. ಸರಿ ಸರಿ ಪ್ರಿಯಾ, ತಲೆ ಆಡಿಸಿ ಫೋನನ್ನು ಕಟ್ ಮಾಡಿದ್ಲು. ಫೋನ್ ಇಟ್ಟ ಮೇಲೆ ಪ್ರಿಯಾ ತನ್ನ ಎರಡೂ ಕೈಗಳನ್ನು ಮಡಚಿಕೊಂಡು ಗರ್ವದಿಂದ ಕನ್ನಡಿಯಲ್ಲಿ ತನ್ನ ಮುಖ ನೋಡ್ಕೊಳ್ತಾ ಇದ್ದಾಳೆ. ಆ ಮುಗ್ಧ ಹುಡುಗಿ ಅನ್ವಿತಾ. ನಿಜ ಹೇಳಬೇಕಂದ್ರೆ ಅವಳಿಂದ ನನಗೆ ಯಾವುದೇ ದೊಡ್ಡ ಅಪಾಯವಿಲ್ಲ. ಅವಳು ಎಂದಿಗೂ ಋಗ್ವೇದನ ಮುಂದೆ ಬರೋಕೆ ಧೈರ್ಯ ಮಾಡಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವಳಿಗೆ ಆಲ್ರೆಡಿ ಮದುವೆ ಕೂಡ ಆಗಿದೆ ಅಂತ ಶ್ರುತಿ ಹೇಳಿದ್ಲು. ಆದರೂ ನನಗಿಂತ ಸುಂದರವಾದ ಮತ್ತು ನನಗಿಂತ ಪ್ರಭಾವಶಾಲಿಯಾದ ಯಾವುದೋ ಒಬ್ಬ ಹುಡುಗಿ ನನ್ನ ಕಚೇರಿಯಲ್ಲಿ ಬಾಸ್ ಪಕ್ಕ ಇರೋಕೆ ಬಹುಶಃ ಸಾಧ್ಯವಿಲ್ಲ. ಪ್ರಿಯಾ ತನ್ನ ಅಹಂಕಾರದ ನಗುವನ್ನ ಬೀರಿದ್ಲು. ಋಗ್ವೇದ, ನಾನು ನಿನಗೆ ಇಷ್ಟೆಲ್ಲ ಮಾಡಿದ್ದೇನೆ ಗೊತ್ತಾ? ನೀನು ನನ್ನ ಮೇಲಿರೋ ಪ್ರೀತಿಯನ್ನು ಆದಷ್ಟು ಬೇಗ ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ ನನ್ನ ಆಸೆ ಎಂದು ಪ್ರಿಯಾ ತನ್ನೊಳಗೆ ತಾನು ಗುಣಕೊಳ್ಳುತ್ತಾ ಲಿಫ್ಟ್ನಿಂದ ಹೊರಬರುವಾಗ ಋಗ್ವೇದನ ಹೆಗಲು ಆಕಸ್ಮಿಕವಾಗಿ ತಾಗಿದ ತನ್ನದೇ ಕೈಗೆ ತುಟಿಗಳನ್ನು ಹೊತ್ತಿ ಮುತ್ತಿಟ್ಕೊಂಡ್ಳು. ಇತ್ತ ಕಡೆ ಆಫೀಸ್ ಫ್ಲೋರ್ನಲ್ಲಿ ಶ್ರುತಿ ತನ್ನ ಎಂದಿನ ಐಡ್ರಾಮವನ್ನು ಶುರು ಮಾಡಿದ್ಲು. ಅನ್ವಿತಾ ಮಾಡದ ತಪ್ಪಿಗೆ ಬೇಕಂತಲೇ ಎಲ್ಲರ ಮುಂದೆ ಅವಳ ಮೇಲೆ ಜೋರಾಗಿ ಕೂಗಾಡ್ತಾ ಇದ್ಲು. ಇದೇನು ಆಫೀಸ್ ಕೆಲಸ ಅಂದರೆ ನಿನಗೆ ಆಟ ಅನ್ಕೊಂಬಿಟ್ಟಿದ್ಯಾ? ಯಾರು ಈ ರೀತಿ ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೆ ಹೇಳು? ಶ್ರುತಿ ಫೈಲನ್ನು ಟೇಬಲ್ ಮೇಲೆ ಎಸೆದ್ಲು. ಈ ಫೈಲ್ಗಳಲ್ಲಿ ಎಷ್ಟು ತಪ್ಪುಗಳಿವೆ ಅಂತ ಗೊತ್ತಾ ಅನ್ವಿತಾ? ಎಂತಹ ತಪ್ಪು ಫೈಲನ್ನು ನಾನು ನಿನಗೆ ಹಾಗೆ ಮೇಲಕ್ಕೆ ಬಾಸ್ ಕ್ಯಾಬಿನ್ ಕಳಿಸಿದ್ರೆ ನಾನು ಅವರಿಂದ ಸಿಕ್ಕಾಪಟ್ಟೆ ಬೈಸ್ಕೊಳ್ಬೇಕಾಗುತ್ತೆ. ನೀನು ಇಲ್ಲಿಗೆ ಕೆಲಸ ಮಾಡೋಕೆ ಬರ್ತಿದ್ಯಾ ಅಥವಾ ನನ್ನ ಕೈಯಲ್ಲಿ ಬೈಸ್ಕೊಳಕ್ಕೆ ಬರ್ತಿದ್ಯಾ? ಶ್ರುತಿಯ ಕರ್ಕಶ ಆ ಧ್ವನಿ ಇಡೀ ಫ್ಲೋರ್ ಹೊರಗೆ ಕುಳಿತಿರುವಂತಹ ಪ್ರತಿಯೊಬ್ಬ ಉದ್ಯೋಗಿ ಕಿವಿಗೂ ಬೀಳ್ತಾ ಇತ್ತು.
ಅವರೆಲ್ಲರೂ ಕೂಡ ಅನ್ವಿತಾಳನ್ನ ನೋಡಿ ಮನಸ್ಸಲ್ಲೇ ತುಂಬಾ ಬೇಜಾರು ಮಾಡ್ಕೊಳ್ತಿದ್ದಾರೆ. ಯಾಕಂದ್ರೆ ಅವಳು ಇಲ್ಲಿ ಕೆಲಸಕ್ಕೆ ಸೇರಿದಾಗಿಂದ ಎಷ್ಟು ಪ್ರಾಮಾಣಿಕವಾಗಿ ಎಷ್ಟು ಕಷ್ಟಪಟ್ಟು ಮಾಡ್ತಿದ್ದಾಳೆ ಕೆಲಸ ಅನ್ನೋದು ಅವರೆಲ್ಲ ಕಣ್ಣಾರೆ ನೋಡಿದಂಥವ್ರು. ಇತ್ತ ಶ್ರುತಿ ಉದ್ದೇಶಪೂರ್ವಕವಾಗಿಯೇ ಅನ್ವಿತಾಳನ್ನ ಟಾರ್ಗೆಟ್ ಮಾಡ್ತಾ ಇರೋವಂಥದ್ದು ಅಂತ ಈಗ ಮಾಡ್ತಿದ್ದಾಳೆ ಅಂತ ಎಲ್ಲರಿಗೂ ಕೂಡ ತುಂಬಾ ಸಂಪೂರ್ಣವಾಗಿ ಅರ್ಥ ಆಗ್ತಾ ಇತ್ತು. ಆದ್ರೆ ಯಾರೊಬ್ರು ಕೂಡ ಆ ಒಣಮೂಳೆಯ ಎದುರು ನಿಂತು ಮಾತಾಡುವಂತ ಧೈರ್ಯನ ಮಾಡ್ತಾ ಇರಲಿಲ್ಲ. ಅನ್ವಿತಾ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಅವಮಾನ ತಡೆಯಲಾರದೆ ಕೈಯಲ್ಲಿ 5 ದೊಡ್ಡ ಬಂಡಲ್ಗಳೊಂದಿಗೆ ಶ್ರುತಿಯ ಕ್ಯಾಬಿನಿಂದ ಹೊರಬಂದ್ಲು. ಎಲ್ಲರೂ ಅವಳ ಮುಖ ನೋಡಿ ದುಃಖಿತರಾದ್ರು. ಅನ್ವಿತಾ ನಡುಗುವ ಕೈಗಳಿಂದ ಆ ಫೈಲ್ಗಳನ್ನ ತಂದು ತನ್ನ ಮೇಜಿನ ಮೇಲೆ ಇಟ್ಲು. ಇವತ್ತು ಶ್ರುತಿ ಕತೆ ಮುಗಿಸೇ ಬಿಡ್ತೀನಿ. ಈ ಹೆಂಗಸಿಗೆ ಇವತ್ತು ಸರಿಯಾದ ಜಾಗ ತೋರಿಸಿ ಬರ್ತೀನಿ ಇರು. ಕಾವ್ಯ ಸಿಟ್ಟಿನಿಂದ ಎದ್ದು ನಿಂತು ಟೇಬಲ್ ಮೇಲೆ ಜೋರಾಗಿ ಹೊಡೆದ್ಲು. ಅನ್ವಿತಾ ಗಾಬರಿಯಿಂದ ತಕ್ಷಣ ಅವಳ ಕೈಯನ್ನ ಎಳೆದುಕೊಂಡು ಕೂರಿಸಿದ್ಲು. ಬೇಡ ಕಾವ್ಯ, ದಯವಿಟ್ಟು ಹಾಗೇನು ಮಾಡಕ್ ಹೋಗ್ಬೇಡ. ಅವ್ರು ನಮ್ಮ ಮ್ಯಾನೇಜರ್ ಅಲ್ವಾ, ಕೆಲವೊಮ್ಮೆ ಕೆಲಸದ ಒತ್ತಡ ಜಾಸ್ತಿ ಇದ್ದಾಗ ಈ ರೀತಿ ಕೋಪ ಮಾಡ್ಕೊಳ್ಳೋದು ಸಹಜವಾಗೇ ಇರುತ್ತೆ. ಒಂದು ರೀತಿಯಲ್ಲಿ ಅವ್ರು ಹೇಳ್ತಿರೋದು ನಿಜ, ಸರಿನೇ ಅಲ್ವಾ? ಅಂತಹ ತಪ್ಪುಗಳಿರೋ ಫೈಲ್ ಹಾಗೆ ಮುಂದೆ ಹೋದ್ರೆ ಕಂಪನಿಗೆ ದೊಡ್ಡ ನಷ್ಟ ಆಗ್ಬಿಡುತ್ತೆ. ಕಾವ್ಯ ಅಳಿಗೆ ವಿವರಿಸಿದ್ಲು. ಅಯ್ಯೋ ಮುದ್ದಮ್ಮ, ಅವಳು ಈಗ ಮಾತನಾಡಿದ ರೀತಿ ಯಾವುದೇ ಒಬ್ಬ ಉದ್ಯೋಗಿಯೊಂದಿಗೆ ಗೌರವದಿಂದ ಮಾತಾಡೋ ರೀತಿಯಲ್ಲಿ ಇರಲಿಲ್ಲ ಕಣೆ. ನಿನ್ಗಿನ್ನೂ ಅರ್ಥ ಆಗ್ತಲ್ವಾ ಅನ್ವಿತಾ? ಅವಳು ಉದ್ದೇಶಪೂರ್ವಕವಾಗಿ ನಿನ್ನನ್ನೇ ಗುರಿಯಾಗಿಸ್ಕೊಂಡು ಕಾಡ್ತಾ ಇದ್ದಾಳೆ ಕಣೆ. ಕಾವ್ಯ ಆಕ್ರೋಶದಿಂದ ಹೇಳಿದ್ಲು. ಇಲ್ಲ ಕಾವ್ಯ, ಅದು ಹಾಗಲ್ಲ. ನೆಗೆಟಿವ್ ಆಗಿ ಯೋಚಿಸಬಾರ್ದು. ನಾನು ಇಂತಹ ಕಠಿಣ ಪರಿಸ್ಥಿತಿಯಿಂದ ಕೆಲಸವನ್ನು ಇನ್ನೂ ಹೆಚ್ಚು ಕಲಿತಾ ಇದ್ದೇನೆ ಅಷ್ಟೇ ಅಂದ್ಕೊತೀನಿ. ನೋಡು, ಈಗ ನಾವು ಇದರ ಬಗ್ಗೆ ಮಾತಾಡ್ತಾ ಕುಳಿತರೆ ಮತ್ತೆ ಕೆಲಸ ತಡ ಆಗ್ಬಿಡುತ್ತೆ. ಶ್ರುತಿ ಮೇಡಮು ಮಧ್ಯಾಹ್ನದೊಳಗೆ ಕೇಳಿದ್ದಾರೆ ಅಲ್ವಾ, ಬಾ ಸುಮ್ಮನೆ ಕೆಲಸ ಮಾಡೋಣ ಎಂದು ಅನ್ವಿತಾ ಅವಳನ್ನ ಕೆಲಸ ಮಾಡಲು ಒತ್ತಾಯಿಸಿ ತಾನು ಪೆನ್ ಹಿಡಿದು ತಲೆ ತಗ್ಗಿಸಿ ಕೆಲಸ ಮಾಡೋಕೆ ಪ್ರಾರಂಭಿಸ್ತಾಳೆ. ದೂರದಿಂದ ಇದನ್ನೆಲ್ಲ ನೋಡ್ತಿದ್ದ ಶ್ರುತಿ ತಲೆ ಅಳ್ಳಾಡಿಸ್ತಾ ಅಂದ್ಕೊಂಡು, ಇಷ್ಟೊಂದು ಕೆಟ್ಟದಾಗಿ ಬೈದ್ರು ಆ ಹುಡುಗಿ ಇನ್ನೂ ಸೈಲೆಂಟಾಗಿ ಕೆಲಸ ಮಾಡ್ತಿದ್ದಾಳ. ಇವಳ ಸೀದಾ ಸದ ಗುಣಕ್ಕೆ ಈ ತರಹ ಬೈಗುಳಗಳು ವರ್ಕೌಟ್ ಆಗಲ್ಲ ಅನ್ಸುತ್ತೆ. ಈಗ ಬಹುಶಃ ಮ್ಯಾನೇಜರ್ ಪ್ರಿಯಾ ಹೇಳಿದ ಆಡಿಟ್ ತಪಾಸಣೆಯ ಮಾಸ್ಟರ್ ಐಡಿಯಾವನ್ನೇ ಬಳಸಬೇಕಾಗುತ್ತೆ ಅಂತ ಅಂದ್ಕೊಂಡು ತೆಪ್ಪಗಾದ್ಲು. ಮಧ್ಯಾಹ್ನ ಲಂಚ್ ಟೈಮ್ನಲ್ಲಿ ಋಗ್ವೇದ ಮತ್ತು ಅನ್ವಿತಾ ಇಬ್ರು ಕೂಡ ಒಟ್ಟಿಗೆ ಲಂಚ್ ಮಾಡಲು ಕುಳಿತಾಗ ಅನ್ವಿತಾಳ ಮುಖ ನೋಡಿ ಋಗ್ವೇದನಿಗೆ ಏನೋ ಒಂದು ರೀತಿ ತಳಮಳ ಆಯಿತು. ಏನಾಯ್ತು ಅನ್ವಿತಾ, ತುಂಬಾ ಸುಸ್ತಾಗಿರೋ ಥರ ಕಾಣ್ತೀಯಾ? ಋಗ್ವೇದ ಊಟ ಮಾಡುತ್ತಲೇ ಪ್ರೀತಿಯಿಂದ ಕೇಳಿದ. ಸ್ವಲ್ಪ. ಅನ್ವಿತಾಳ ಮುಖ ಪೂರ್ತಿ ಕಳೆಗುಂದಿತ್ತು. ಬೆಳಗಿನಿಂದ ಶ್ರುತಿ ಕೊಟ್ಟಂತಹ ವಿಪರೀತವಾದ ಕೆಲಸದ ಒತ್ತಡ ಮತ್ತು ಎಲ್ಲರ ಮುಂದೆ ಬೈದಂತಹ ಅಪಮಾನದಿಂದಾಗಿ ಅವಳು ಮಾನಸಿಕವಾಗಿಯೂ ದೈಹಿಕವಾಗಿಯೂ ಪೂರ್ತಿ ದಣಿದು ಹೋಗಿದ್ಲು. ಆದರೂ ಋಗ್ವೇದನಿಗೆ ಆಫೀಸ್ ರಾಜಕೀಯದ ವಿಷಯ ಹೇಳಿ ಬೇಜಾರು ಮಾಡುವುದು ಅವಳಿಗೆ ಬಹುಶಃ ಇಷ್ಟ ಇರಲಿಲ್ಲ. ನಾವು ಇವತ್ತು ಸಂಜೆ ಒಂದು ಕ್ಯೂಟ್ ಆದ ಸಿನಿಮಾ ನೋಡಲು ಹೋಗೋಣವಾ ಅನ್ವಿತಾ? ಋಗ್ವೇದ ಊಟದ ನಡುವೆಯೇ ಆಸಕ್ತಿಯಿಂದ ಕೇಳಿದ್ದ. ಇಲ್ಲ ರೀ, ಆಫೀಸ್ ಕೆಲಸದ ಒತ್ತಡಕ್ಕೆ ನನ್ನ ತಲೆ ವಿಪರೀತವಾಗಿ ನೋಯ್ತಾ ಇದೆ. ಇವತ್ತು ಬೇಡ ಪ್ಲೀಸ್, ಅನ್ವಿತಾ ಬೇಸರದಿಂದ ನಿರಾಕರಿಸಿದ್ಲು. ಓ ಹೌದಾ, ಸರಿ ಬಿಡು. ಋಗ್ವೇದ ಅವಳ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡ. ಸುಮ್ಮನಾದ. ಇಬ್ರು ಮೌನವಾಗಿ ಊಟವನ್ನ ಮುಗಿಸಿದ್ರು. ನಂತರ ಕೆಲಸದ ಸೇವಕಿ ಪಾತ್ರೆಗಳೆಲ್ಲ ತೊಳೆದು ಸರಿಪಡಿಸಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಅನ್ವಿತಾ ದಣಿದ ಮೂಡ್ನಲ್ಲೇ ತನ್ನ ಕೋಣೆಗೆ ಹೋಗಲು ತಟ್ಟನೆ ತಿರುಗಿದಾಗ ಋಗ್ವೇದ ಅವಳನ್ನ ಇಂದಿನಿಂದ ಪ್ರೀತಿಯಿಂದ ಕರೆದ. ಏನಾಯ್ತು? ಅವಳು ನಿಧಾನವಾಗಿ ಅವನ ಬಳಿಗೆ ಬಂದ್ಲು. ಆಗ ಋಗ್ವೇದನ ಕೈಯಲ್ಲಿ ಒಂದು ಸಣ್ಣ ಬಟ್ಲಿತ್ತು. ಇಲ್ಲಿ ಬಂದು ಸುಮ್ಮನೆ ಕುಳಿತುಕೋ. ಋಗ್ವೇದ ಸೋಫಾದ ಕಡೆಗೆ ಸನ್ನೆ ಮಾಡ್ದ. ಯಾಕೆ, ಏನಿದು? ತನ್ನ ದೊಡ್ಡ ಕಣ್ಣುಗಳನ್ನು ಮತ್ತಷ್ಟು ಅಗಲಿಸಿ ಬಟ್ಟಲಿನಂತೆ ನೋಡಿದ್ಲು. ನಾನು ನಿನ್ನ ಕುತ್ತಿಗೆ ಇಸ್ಕೋಕ್ ಬಂದಿಲ್ಲ ಮುದ್ದಮ್ಮ. ಇದರಲ್ಲಿ ಬಿಸಿ ಮಾಡಿರೋ ಎಣ್ಣೆ ಇದೆ. ನಾನು ನಿನ್ನ ತಲೆಗೆ ಮಸಾಜ್ ಮಾಡ್ತೀನಿ. ಆಗ ನಿನ್ನ ತಲೆನೋವು ಕಮ್ಮಿ ಆಗಿ ನಿನಗೆ ರಿಲ್ಯಾಕ್ಸ್ ಆಗುತ್ತೆ. ಪ್ರೀತಿಯಿಂದ ಹೇಳ್ತಾನೆ ಋಗ್ವೇದ. ಅಯ್ಯೋ ಇಲ್ಲ ಇಲ್ಲ, ಬೇಡ ಬಿಡಿ. ಅನ್ವಿತಾ ತನ್ನ ಗಂಡನ ಕೈಯಿಂದ ಮಸಾಜ್ ಮಾಡಿಸ್ಕೊಳ್ಳೋಕೆ ಒಳಗೆ ಇಷ್ಟವಿದ್ರೂ ಕೂಡ ಮುಜುಗರದಿಂದ ಎದುರಿ ಹಿಂದೆ ಸರಿದ್ಲು. ಜಸ್ಟ್ ರಿಲ್ಯಾಕ್ಸ್ ಅನ್ವಿತಾ. ನೀನು ಯಾಕೆ ನನ್ನನ್ನು ಕಂಡು ಇಷ್ಟೊಂದು ಎದುರತೀಯಾ? ಕೇಳು, ನಾವೀಗ ಜಸ್ಟ್ ಗಂಡ ಹೆಂಡತಿ ಮಾತ್ರ ಅಲ್ಲ, ಇವತ್ತಿನಿಂದ ಒಳ್ಳೆ ಫ್ರೆಂಡ್ಸ್ ಕೂಡ ಹೌದು, ಸರಿನಾ? ಆಗಿರುವಾಗ ಒಬ್ಬ ಒಳ್ಳೆ ಫ್ರೆಂಡ್ ಆಗಿ ನಿನ್ಗೆ ಇಷ್ಟೊಂದು ಸಹಾಯ ಖಂಡಿತ ಮಾಡಬೇಕು. ಪ್ರತಿಯಾಗಿ ನೀನು ನನಗೆ ಬೆಳಗ್ಗೆ ಬಿಸಿ ಬಿಸಿಯಾಗಿರೋ ಒಳ್ಳೆ ಕಾಫಿ ಮಾಡಿಕೊಡ್ತೀಯಲ್ವಾ, ಅಷ್ಟೇ ಸಾಕು. ಕಣ್ಣು ಹೊಡೆದ. ಅಬ್ಬಾ, ಈ ಮನುಷ್ಯ ಲವ್ನಲ್ಲೂ ಬಿಸ್ನೆಸ್ ಮಾಡ್ತಾರಲ್ವಾ, ಎಲ್ಲದರಲ್ಲೂ ಲಾಭ ಅಷ್ಟೇ ಲೆಕ್ಕಾಚಾರನೆ. ಅನ್ವಿತಾ ಮನಸ್ಸಿನಲ್ಲೇ ನಗುತ್ತಾ ತಲೆ ಅಳ್ಳಾಡಿಸಿ ಕೊನೆಗೆ ವಿಧಿ ಇಲ್ಲದೆ ಸೋಫಾದ ಮೇಲೆ ಕಾಲುಗಳನ್ನು ಮಡಚಿ ಕುಳಿತುಕೊಂಡ್ಳು. ಅವನ ಬೆಚ್ಚಗಿನ ಕೈಗಳು ಅವಳ ತಲೆಯಲ್ಲಿ ಕೂದಲಿನ ಸುತ್ತಲೂ ಚಲಿಸಿ ನಿಧಾನವಾಗಿ ಮಸಾಜ್ ಮಾಡೋಕೆ ಪ್ರಾರಂಭಿಸಿದಾಗ ಅನ್ವಿತಾಳಿಗೆ ಸ್ವರ್ಗಕ್ಕೆ 3 ಗೇಣು ಅನ್ನಿಸುವಷ್ಟು ನಿರಾಳವಾಯಿತು. ದಿನವಿಡೀ ಶ್ರುತಿ ಕೊಟ್ಟಂತಹ ಕಾಟ, ಆಫೀಸ್ನ ಕಿರಿಕಿರಿ ಎಲ್ಲವೂ ಕೂಡ ಸ್ಪರ್ಶದಲ್ಲಿ ಕರಗು ಹೋದಂತಾಯಿತು. ಹಾಗೆ ಹಿತವಾದ ಸುಖದಲ್ಲಿ ಅವಳು ತನಗೆ ತಿಳಿಯದಂತೆ ಋಗ್ವೇದನ ತೊಡೆಯ ಮೇಲೆಯೇ ತಲೆ ಇರಿಸಿ ಗಾಢವಾದ ನಿದ್ರೆಗೆ ಜಾರಿಬಿಡ್ತಾಳೆ.
ಅವಳು ತನ್ನ ತೊಡೆಯ ಮೇಲೆ ಮಗುವಿನಂತೆ ಮಲಗಿದ್ದನ್ನು ನೋಡಿದ ತಕ್ಷಣ ಋಗ್ವೇದನ ಮುಖದಲ್ಲಿ ಒಂದು ನಗು. ಅವಳ ರೇಷ್ಮೆಯಂತಹ ಮೃದುವಾದ ಕೂದಲಿನ ಮೂಲಕ ತನ್ನ ಬೆರಳುಗಳನ್ನು ಆಡಿಸುತ್ತಾ ಅವಳ ಮುಖವನ್ನೇ ದಿಟ್ಟಿಸಿ ನೋಡ್ತಾ ಇದ್ದ. ತನ್ನೊಳಗೆ ತಾನು ಪಿಸುಗುಟ್ಟಿದ್ದ, ನಾನು ನಿನ್ನನ್ನು ನಿಧಾನವಾಗಿ ತುಂಬ ನಂಬ್ತಿದ್ದೀನಿ ಅನ್ವಿತಾ. ದಯವಿಟ್ಟು ಆ ನಂಬಿಕೆಯನ್ನು ಎಂದಿಗೂ ಮುರಿಯಲು ಬಿಡಬೇಡ. ನಾನು ಯಾರನ್ನಾದರೂ ಸ್ವತಃ ಜನ ಅಂತ ಒಮ್ಮೆ ಪರಿಗಣಿಸಿದರೆ ಅವರಿಗಾಗಿ ನಾನು ಏನು ಬೇಕಾದರೂ ಮಾಡೋಕ್ಕೆ ಸಿದ್ಧ. ಯಾರಾದರೂ ಒಮ್ಮೆ ನನ್ನ ನಂಬಿಕೆಗೆ ದ್ರೋಹ ಬಗೆದ್ರೆ, ನನ್ನ ಹೃದಯದಿಂದ ಆಚೆ ಹೋದರೆ ಅವರು ಬದುಕಿರೋವರೆಗೂ ನರಕ ಯಾತನೆ ಅನುಭವಿಸುವಂತೆ ಮಾಡ್ತೀನಿ. ಅದರಲ್ಲಿ ನಾನು ಎಂದಿಗೂ ಹಿಂತಿರುಗಿ ನೋಡೋದೇ ಇಲ್ಲ. ನಂತರ ಅವನು ಅವಳನ್ನು ಅತ್ಯಂತ ಜಾಗರೂಕತೆಯಿಂದ ತನ್ನ ಬಾಹುಗಳಲ್ಲಿ ಎತ್ಕೊಂಡು ಹೋಗಿ ಹಾಸಿಗೆ ಮೇಲೆ ಮಲಗಿಸ್ತ. ಅವಳ ಮುಖವನ್ನೇ ನೋಡುತ್ತಾ ಅವಳ ಪಕ್ಕದಲ್ಲೇ ನಿದ್ರೆಗೆ ಜಾರ್ತಾನೆ. ದಿನಗಳು ಹಾಗೆ ಹುರುಳುತ್ತಾ ಇದ್ವು. ಹಬ್ಬದ ಕೊನೆಯ ವಾರವಾದ ಆಫೀಸಿಂಗ್, ಆಡಿಟಿಂಗ್ ಮತ್ತು ಚಾರಿಟಿ ಕಾರ್ಯಕ್ರಮದ ದಿನ. ಋಗ್ವೇದ ತನ್ನ ಐಷಾರಾಮಿ ಕಾರನ್ನ ನಗರದ ಅತ್ಯಂತ ಪ್ರತಿಷ್ಠಿತವಾದ ಪಂಚತಾರ ಹೋಟೆಲ್ನ ಎದುರು ನಿಲ್ಲಿಸ್ತಾನೆ. ಅನ್ವಿತಾ ತನ್ನ ಜೀವನದಲ್ಲೇ ಇಷ್ಟೊಂದು ಇಷ್ಟು ದೊಡ್ಡ ಹೋಟೆಲ್ಗೆ ಬರುತ್ತಿರುವುದು ಇದೇ ಮೊದಲ ಬಾರಿಯಾಗಿತ್ತು. ಅವಳು ಕಾರಿನ ಗಾಜಿನಿಂದಲೇ ಆ ಹೋಟೆಲ್ನ ಭವ್ಯತೆಯನ್ನು ನೋಡಿ ಆಶ್ಚರ್ಯಚಕಿತಳಾಗ್ತಾಳೆ. ಋಗ್ವೇದ ಕಾರ್ನಿಂದ ಕೆಳಗಿಳಿದು ಬಂದು ಅತ್ಯಂತ ಗೌರವದಿಂದ ಅವಳ ಕೈಯನ್ನ ತನ್ನ ಕೈಯಲ್ಲಿ ಹಿಡ್ಕೊಳ್ತಾನೆ. ಇಬ್ಬರು ಒಟ್ಟಿಗೆ ಹೋಟೆಲ್ ಒಳಗೆ ಹೆಜ್ಜೆ ಇಟ್ರು. ಅನ್ವಿತಾ ಕೇವಲ ಮೂಕ ವಿಸ್ಮಿತಳಾಗಿ ಸುತ್ತಲೂ ನೋಡ್ತಾ ಇದ್ದದ್ದು. ತಗೊಳ್ಳಿ ಕಾಫಿ. ಅನ್ವಿತಾ ರೂಮಿನ ಒಳಗಡೆ ಬಂದು ಋಗ್ವೇದನಿಗೆ ಬಿಸಿ ಬಿಸಿ ಕಾಫಿ ಕೊಟ್ಲು. ಅವಳ ಬಾಯಿಂದ ಗಾಬರಿಯಿಂದ ಬಂದ ಅನ್ನೋ ಸಣ್ಣ ಧ್ವನಿಯನ್ನು ಕೇಳಿದ ತಕ್ಷಣ ಋಗ್ವೇದನ ಹೃದಯದಲ್ಲಿ ಏನೋ ತಳಮಳ. ಅವನು ತಟ್ಟರೆ ತಿರುಗಿ ಅವಳ ಕಡೆಗೆ ಹೆಜ್ಜೆ ಇಡೋಕೆ ಪ್ರಾರಂಭಿಸ್ತಾನೆ. ಅನ್ವಿತಾ ಏನೋ ಯೋಚಿಸ್ತಾ ಭಯದಿಂದ ನಿಧಾನವಾಗಿ ಹಿಂದೆ ಸರಿಯಕ್ಕೆ ಶುರು ಮಾಡಿದ್ಲು. ಅವಳ ಕೈಯಲ್ಲಿದ್ದ ಕಾಫಿ ಮಗ್ ಕೂಡ ಲಟಪಟನೆ ಅಲುಗಾಡಲು ಪ್ರಾರಂಭಿಸ್ತು. ಹಿಂದೆ ಸರಿಯುತ್ತಾ ಹೋದವಳು ಕೊನೆಗೆ ರೂಮಿನ ಗೋಡೆಗೆ ಬೆನ್ನು ಒರಗಿಸಿ ನಿಂತ್ಕೊಂಡ್ಳು. ಋಗ್ವೇದ ಕಂಟಿನ್ಯೂಸ್ ಆಗಿ ಅವಳು ತೀರಾ ಹತ್ತಿರ ಬರುವುದನ್ನ ಕಂಡು ಅವಳು ತಡೆಯಲಾರದೆ ನಾಚಿಕೆಯಿಂದ ಮುಜುಗರದಿಂದ ಕಣ್ಣುಗಳನ್ನ ಗಟ್ಟಿಯಾಗಿ ಮುಚ್ಕೊಂಡ್ಳು. ಅವಳ ಮುದ್ದಾದ ಮುಖದ ಎಕ್ಸ್ಪ್ರೆಷನ್ ಅನ್ನು ನೋಡಿ ಋಗ್ವೇದನ ಮುಖದಲ್ಲಿ ಒಂದು ಚೇಷ್ಟೆ ಮುಗುಳ್ನಗೆ ಮೂಡ್ತು. ಅನ್ವಿತಾ, ಏನಾಯ್ತು ನಿನಗೆ? ಸುಮ್ಮನೆ ಕಣ್ಣು ಮುಚ್ಕೊಂಡು ನಿಂತಿದ್ಯಾ? ಮೊದಲು ನನಗೆ ಕಾಫಿ ಕೊಡಲ್ವಾ? ಅವನ ಧ್ವನಿ ತುಂಬ ಹತ್ತಿರ ಕೇಳಿದ ತಕ್ಷಣ ಅವಳು ಬೇಗನೆ ಕಣ್ತರೆದು ನೋಡಿದ್ಲು. ಅಲ್ಲಿ ನೋಡಿದರೆ ಋಗ್ವೇದ ಅವಳ ಹತ್ತಿರ ಬಂದೇ ಇರಲಿಲ್ಲ. ಅವನು ಆರಾಮಾಗಿ ಡ್ರೆಸ್ಸಿಂಗ್ ಟೇಬಲ್ ಕನ್ನಡಿಯಲ್ಲಿ ತನ್ನ ಮುಖ ನೋಡ್ಕೊಳ್ಳುತ್ತಾ ಕೈಗೆ ಗಡಿಯಾರವನ್ನು ಹಾಕ್ಕೊಳ್ತಾ ರೆಡಿ ಆಗ್ತಾ ಇದ್ದಾನೆ. ಅವಳು ತಕ್ಷಣ ತನ್ನ ಪಕ್ಕದಲ್ಲಿದ್ದ ಮೇಜಿನ ಮೇಲೆ ನೋಡಿದಾಗ ಅಲ್ಲಿ ಗಡಿಯಾರ ಇರಲಿಲ್ಲ. ಹಾಗಾದರೆ ಅವನು ತನ್ನ ಹತ್ತಿರ ಬಂದದ್ದು, ತನಗೆ ಮಸಾಜ್ ಮಾಡಿದ್ದು ಎಲ್ಲೋ ಬರೀ ಅವಳ ಕಲ್ಪನೆಯ? ತಾನು ಅಗಲಗಸು ಕಾಣ್ತಿರುವುದನ್ನು ಅರಿತು ಅವಳು ಮಾನಸಿಕವಾಗಿ ತನ್ನ ಹಣೆಗೆ ತಾನೇ ಕೈಯಿಂದ ಹೊಡೆದುಕೊಂಡ್ಳು. ನೀನು ಏನು ಯೋಚಿಸ್ತಿದ್ಯಾ ಅನ್ವಿತಾ? ಕಾಫಿನ ನಾನು ಕೊಡ್ತೀಯಾ ಇಲ್ಲ ಅಥವಾ ನೀನೇ ಏನಾದರೂ ಕುಡಿಬೇಕಂತ ಪ್ಲ್ಯಾನ್ ಮಾಡಿದ್ದೀಯಾ? ಋಗ್ವೇದ ಅವಳನ್ನು ಕಾಲೆಳೆದ. ಇಲ್ಲ ರೀ, ಇದು ಸ್ವಲ್ಪ ತಣ್ಣಗಾಗಿದೆ. ನಾನು ನಿಮಗಾಗಿ ಇನ್ನೊಂದು ಕಪ್ ಬಿಸಿ ಕಾಫಿ ತರ್ತೀನಿ ಅಂತ ಹೇಳಿ ಅನ್ವಿತಾ ಅಲ್ಲಿಂದ ಕಿಚನ್ ಕಡೆಗೆ ಹೋಗ್ತಾಳೆ. ಸರಿ, ನಾನು ಈಗಲೇ ರೆಡಿಯಾಗಿ ಕೆಳಗೆ ಬರ್ತೀನಿ, ನೀನು ಬೇಗ ಬಾ. ಅವನು ತನ್ನ ಲ್ಯಾಪ್ಟಾಪ್ನ ಬ್ಯಾಗ್ ತಗೊಂಡು ಕೆಳಗೆ ಹೋಗ್ತಾನೆ. ಅನ್ವಿತಾ ಆಳವಾದ ನಿಟ್ಟುಸಿರು ಬಿಡುತ್ತಾ ಬಿಸಿ ಬಿಸಿ ಕಾಫಿಯೊಂದಿಗೆ ಅವನನ್ನು ಹಿಂಬಾಲಿಸ್ತಾಳೆ. ಈಗ ತಗೊಳ್ಳಿ. ಅವಳು ಬಿಸಿ ಬಿಸಿ ಕಾಫಿ ಬ್ರೇಕ್ಫಾಸ್ಟನ್ನು ಅವನ ಮುಂದೆ ತಂದಿಡ್ತಾಳೆ. ಆದರೆ ಅವಳು ಎಂದಿನಂತೆ ಅವನ ಪಕ್ಕದ ಚೇರ್ನಲ್ಲಿ ಕೂರದೆ ಬೇಕಂತಲೇ ಸ್ವಲ್ಪ ದೂರದಲ್ಲಿದ್ದ ಬೇರೆ ಕುರ್ಚಿ ಮೇಲೆ ಕುಳಿತು ಉಪಹಾರ ಸೇವಿಸೋಕೆ ಶುರು ಮಾಡ್ಕೊಳ್ತಾಳೆ. ಇದೇನಿದು? ಇವಳು ನನ್ನಿಂದ ಯಾಕೆ ಇಷ್ಟೊಂದು ದೂರ ಹೋಗಿ ಕುಳಿತುಕೊಂಡ್ಬಿಟ್ಟಿದ್ದಾಳಲ್ವಾ? ಇವಳ ತಲೆಯಲ್ಲಿ ಏನು ನಡೀತಾ ಇದೆ? ಋಗ್ವೇದ ತನ್ನ ಕಣ್ಣುಗಳನ್ನು ಕಿರಿದಾಗಿಸಿ ಅವಳನ್ನೇ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾನೆ. ತಕ್ಷಣ ಅವನ ತಲೆಯಲ್ಲಿ ಒಂದು ಸೂಪರ್ ಆದ ಐಡಿಯಾ ಬರುತ್ತೆ. ಲೋಕೇಶ್ವರಿ ಕೆಲಸದವಳು ಇವತ್ತು ನಮಗೆ ಮಧ್ಯಾಹ್ನ ರಾತ್ರಿಗೆ ಅಡುಗೆ ಮಾಡಬೇಡಿ, ನಾವು ಇವತ್ತು ಊಟಕ್ಕೆ ಹೊರಗಡೆ ಹೋಗ್ತಾ ಇದ್ದೀವಿ. ಅವನು ಕಿಚನ್ ಕಡೆ ನೋಡಿ ಕೆಲಸದವಳಿಗೆ ಜೋರಾಗಿ ಕೇಳ್ತಾನೆ. ಹೌದಾ, ಹೊರಗಡೆನಾ? ಇದನ್ನು ಕೇಳಿ ಅನ್ವಿತಾಳ ಬಾಯಿ ಆಶ್ಚರ್ಯದಿಂದ ಹಾಗೆ ತೆರೆದೇ ಇತ್ತು. ಇವತ್ತಾ ಹೊರಗೋಗೋದಾ? ಯಾವಾಗ? ಬೆಳಗ್ಗೆಯಿಂದ ನನ್ನ ಹತ್ರ ಏನು ಹೇಳಲೇ ಇಲ್ವಲ್ಲ ಇವರು ಅಂತ ಯೋಚಿಸ್ತಿದ್ದಾಳೆ. ಏನಾಯ್ತು ಅನ್ವಿತಾ, ನೀನು ನನ್ನನ್ನು ಯಾಕೆ ಈ ಥರ ಶಾಕ್ ಆಗಿ ನೋಡ್ತಾ ಇದೆಯಾ? ಋಗ್ವೇದ ಅವಳತ್ತ ನೋಡಿ ರೊಮ್ಯಾಂಟಿಕ್ ಆಗಿ ಕಣ್ಣನ್ನು ಮಿಟುಕಿಸ್ತಾನೆ. ಅಬ್ಬಾ, ಇವ್ರು ಏನೋ ಮಾಡಿದ್ರು ವಿಚಿತ್ರನೇ. ಅನ್ವಿತಾ ಅವನ ಕಣ್ಣ ಮಿಟುಕಿಸುವಿಕೆಗೆ ತಡೆಯಲಾರದೆ ನಾಚಿಕೆಯಿಂದ ತಲೆ ತಗ್ಗಿಸಿ ಬೇಗ ಬೇಗ ಬ್ರೇಕ್ಫಾಸ್ಟ್ ಮಾಡೋಕೆ ಶುರು ಮಾಡ್ಕೊಳ್ತಾಳೆ. ಉಪಹಾರ ಮುಗಿದ ನಂತರ ಅನ್ವಿತಾ ತನ್ನ ಆಫೀಸ್ ಬ್ಯಾಗನ್ನು ಹಿಡ್ಕೊಂಡು ಎಂದಿನಂತೆ ಟ್ಯಾಕ್ಸಿ ಬುಕ್ ಮಾಡಲು ಹೊರಗೆ ಬಂದು. ಆದರೆ ಋಗ್ವೇದ ಇನ್ನೂ ತಾನು ಕಾರ್ ತೆಗೆದುಕೊಂಡು ಹೊರಟೇ ಇರಲಿಲ್ಲ. ಅವನು ಅಲ್ಲೇ ನಿಂತು ಅವಳಿಗಾಗಿಯೇ ಕಾಯ್ತಾ ಇದ್ದ. ಅವನು ಹೊರಗೆ ಕಾರ್ ನಿಲ್ಲಿಸಿ ನಿಂತಿರುವುದನ್ನು ನೋಡಿ ಅನ್ವಿತಾಳ ಹೆಜ್ಜೆಗಳು ನಿಧಾನವಾದವು. ಅವಳು ಸಂಕೋಚದಿಂದ ಹೆಜ್ಜೆ ಇಡ್ತಾ ಇದ್ಲು. ಬಾ ಅನ್ವಿತಾ, ಇವತ್ತು ನಾವಿಬ್ರು ಒಟ್ಟಿಗೆ ಒಂದೇ ಕಾರ್ನಲ್ಲಿ ಆಫೀಸಿಗೆ ಹೋಗ್ಬಿಡೋಣ ಅಂತ ಹೇಳುತ್ತಾ ಋಗ್ವೇದ ಕಾರ್ನಿಂದ ಕೆಳಗಿಳಿದು ಬಂದು
ಅವಳಿಗಾಗಿ ಪ್ರೀತಿಯಿಂದ ಕಾರಿನ ಮುಂಭಾಗದ ಬಾಗಿಲನ್ನು ತೆರೆದು ನಿಂತ್ಕೊಳ್ತಾನೆ. ಅನ್ವಿತಾ ಮತ್ತು ಋಗ್ವೇದ ಇವತ್ತು ಒಟ್ಟಿಗೆ ಒಂದೇ ಕಾರ್ನಲ್ಲಿ ಆಫೀಸಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಕಾರ್ನಲ್ಲಿ ಇವರಿಬ್ಬರು ನಡುವೆ ಇನ್ಯಾವ ಮುದ್ದಾದ ಮಾತುಕತೆ ನಡೆಯಲಿದೆ. ಒಂದೇ ಕಾರ್ನಲ್ಲಿ ಅವರಿಬ್ಬರು ಆಫೀಸ್ ಗೇಟ್ ಒಳಗೆ ಬರೋದನ್ನ ನೋಡಿ ಮ್ಯಾನೇಜರ್ ಪ್ರಿಯಾ ಶ್ರುತಿಯ ಹೊಟ್ಟೆ ಎಷ್ಟು ಉರಿಬಹುದು. ಋಗ್ವೇದ ಪ್ಲಾನ್ ಮಾಡಿರೋ ಸೀಕ್ರೆಟ್ ಔಟಿಂಗ್ ಏನಾಗಲಿದೆ ನೋಡೋಣ. ಒಟ್ಟಿಗೆ ಹೋಗೋಣವಾ? ಅನ್ವಿತಾಗೆ ಒಂದು ಕ್ಷಣ ಏನೂ ಅರ್ಥ ಆಗೋದಿಲ್ಲ. ಅವನು ಇದ್ದಕ್ಕಿದ್ದಂತೆ ತನ್ನ ಮೇಲೆ ಯಾಕೆ ಇಷ್ಟೊಂದು ಕಾಳಜಿ ತೋರಿಸ್ತಾ ಇದ್ದಾನೆ, ಇಷ್ಟೊಂದು ಚೆನ್ನಾಗಿ ವರ್ತಿಸ್ತಾ ಇದ್ದಾನಲ್ವಾ ಅಂತ ಅವಳು ಆಶ್ಚರ್ಯ ಪಡ್ತಾಳೆ. ಬಾ, ತಡ ಮಾಡಬೇಡ. ಋಗ್ವೇದ ಪ್ರೀತಿಯಿಂದ ಅವಳ ಕೈ ಹಿಡಿದು ಕಾರಿನ ಮುಂಭಾಗದ ಸೀಟ್ನಲ್ಲಿ ಕೂರಿಸ್ತಾನೆ. ಆಮೇಲೆ ತಾನು ಸುತ್ತಿ ಬಂದು ಇನ್ನೊಂದು ಬದಿಯ ಡೋರ್ ಓಪನ್ ಮಾಡಿ ಅವಳ ಪಕ್ಕದಲ್ಲೇ ಕುಳಿತುಕೊಳ್ತಾನೆ. ಇಬ್ಬರು ಕೂಡ ಕುಳಿತುಕೊಳ್ತಿದ್ದಂತೆ ಚಾಲಕ ಕಾರನ್ನ ಸ್ಟಾರ್ಟ್ ಮಾಡಿ ಮುನ್ನಡೆಸ್ತಾನೆ. ಕಾರು ಚಲಿಸ್ತಿದ್ದಂತೆ ಅನ್ವಿತಾ ಅವನ ಮುಖ ನೋಡಿ ಆರಿ ಅಂತ ಮೆಲ್ಲನೆ ಕರೆಯಲು ಹೋದ್ಲು. ಅವಳು ಕರೆದ ತಕ್ಷಣ ಅವನು ತನ್ನ ಸುಂದರವಾದ ಮುಖವನ್ನು ಅವಳ ಕಡೆ ತಿರುಗಿಸಿ ಆಕರ್ಷಕವಾಗಿ ಮುಗುಳ್ನಗುತ್ತಾ ಅವಳನ್ನೇ ನೋಡ್ತಾನೆ. ಅವನ ಸುಂದರವಾದ ಮುಖ, ಆ ಕಿಲ್ಲರ್ ಸ್ಮೈಲ್ ನೋಡಿದ ತಕ್ಷಣ ಅನ್ವಿತಾ ತನ್ನನ್ನು ತಾನು ಮರೆತು ಅವನನ್ನೇ ಕಣ್ಣುರೆಪ್ಪೆ ಇಕ್ಕದೆ ದಿಟ್ಟಿಸಿ ನೋಡುತ್ತಾ ಕುಳಿತುಬಿಟ್ಲು. ತಾನು ಅವನಿಗೆ ಮುಂದೆ ಏನು ಹೇಳಬೇಕು, ಯಾವ ವಿಷಯ ಮಾತಾಡಬೇಕು ಅಂದ್ಕೊಂಡಿದ್ಲು ಅದೆಲ್ಲವೂ ಅವಳ ಮನಸ್ಸಿನಿಂದ ಪೂರ್ತಿ ಮಂಗುಮಾಯ ಆಗೋಯ್ತು. ಈಗ ಅವಳ ಕಣ್ಣುಗಳಲ್ಲಿ, ಹೃದಯದಲ್ಲಿ, ತಲೆಯಲ್ಲಿ, ಇಡೀ ಪ್ರಪಂಚದಲ್ಲಿ ಇದ್ದದ್ದು ಕೇವಲ ಅವನ ಮುದ್ದಾದ ಮುಖ ಮಾತ್ರ. ಇಲ್ಲಿ ನೋಡು ಅನ್ವಿತಾ, ನೀನು ನನ್ನ ಹೆಂಡತಿ, ನನ್ನನ್ನು ಎಷ್ಟು ಬೇಕಾದರೂ ದಿನವಿಡೀ ನೋಡಬಹುದು, ಅದಕ್ಕೆ ನನ್ನ ಅಭ್ಯಂತರ ಏನಿಲ್ಲ. ಆದರೆ ಈಗ ನಿನ್ನ ಈ ನೋಟವನ್ನು ನೋಡಿ ಆ ಪಾಪದ ಡ್ರೈವರ್ ನಿನ್ನಿಂದಾಗಿ ಸಿಕ್ಕಾಪಟ್ಟೆ ನಾಚಿಕೆ ಪಟ್ಕೊಳ್ತಾ ಇದ್ದಾನೆ. ಋಗ್ವೇದ ಪಿಸುಗುಟ್ಟುತ್ತಾ ನಕ್ಕನು. ಅಷ್ಟೇ ಅಲ್ಲದೆ ಚೇಷ್ಟೆಯಿಂದ ತನ್ನ ಬಲತೋಳುಗಳನ್ನು ಅವಳ ಸಪೂರದ ಸೊಂಟದ ಸುತ್ತಲೂ ಮೆಲ್ಲನೆ ಸುತ್ತಿ ಅವಳನ್ನು ತನ್ನ ತೀರಾ ಹತ್ತಿರಕ್ಕೆ ಎಳೆದುಕೊಂಡನು. ಅನ್ವಿತಾ ತಕ್ಷಣ ಮುಜುಗರದಿಂದ ಗಾಬರಿಯಾಗಿ ಮುಂದೆ ನೋಡಿದ್ಲು. ಅದೃಷ್ಟವಶಾತ್ ಅವಳ ಮತ್ತು ಚಾಲಕನ ಸೀಟಿನ ನಡುವೆ ಆಟೋಮೆಟಿಕ್ ಗ್ಲಾಸ್ ಪಾರ್ಟಿಷಿಯನ್ ಕ್ಲೋಸ್ ಆಗಿತ್ತು. ಡ್ರೈವರ್ಗೆ ಇವರ ಲವ್ ಸೀನ್ ಕಾಣುತ್ತಿಲ್ಲ ಅಂತ ಅರಿವಾದ್ರೂ ಋಗ್ವೇದ ಮಾತ್ರ ಅವಳ ಮುಖದ ಹಾವಭಾವಗಳನ್ನು ನೋಡಿ ತಮಾಷೆಯಾಗಿ ನಗ್ತಿದ್ದ. ನಾನೆಲ್ಲಿ ನಿಮ್ಮನ್ನು ನೋಡ್ತಿದ್ದೆ, ಸುಮ್ಮನೆ ಆ ಕಡೆ ನೋಡಿದ್ದೆ ಅಷ್ಟೇ. ಅವಳು ತನ್ನ ಕೆನ್ನೆಗಳ ಮೇಲೆ ಮೂಡ್ತಿದ್ದಂಥ ಕೆಂಪು ಬಣ್ಣದ ನಾಚಿಕೆಯನ್ನು ಮರೆ ಮಾಡೋಕೆ ಪ್ರಯತ್ನಿಸ್ತಾ ಗಾಜಿನಿಂದ ಆಚೆ ದೂರ ಎಲ್ಲೋ ನೋಡುವಂತೆ ನಟನೆ ಮಾಡ್ತಾ ಇದ್ದಾಳೆ. ಬಿಡು, ನೀನು ಎಲ್ಲಿ ನೋಡ್ತಿದ್ದೆ ಅಂತ ನಾನು ನಿನಗೆ ರಹಸ್ಯವಾಗಿ ಹೇಳ್ತೀನಿ. ಅವನ ಆ ಗಂಭೀರವಾದ ಮಾದಕ ಧ್ವನಿ ಮತ್ತು ಅವನ ಬಿಸಿ ತುಟಿಗಳ ಅನ್ವಿತಾಳ ಕಿವಿಯ ಹಾಲೆಯನ್ನು ಮೆಲ್ಲನೆ ಸ್ಪರ್ಶಿಸ್ತಾ ಇದ್ದಾವೆ. ಆ ಕ್ಷಣ ಅವಳ ಇಡೀ ಶರೀರದಲ್ಲಿ ಒಂದು ವಿಚಿತ್ರವಾದ ಕರೆಂಟ್ ಪಾಸ್ ಆಗ್ತಾ ಇದೆ. ಅವಳ ಇಡೀ ದೇಹ ಬಯಕೆಯ ಒಂದು ಹೊಸ ಅಲೆಯನ್ನ ತೇಲಿದಂತಾಯಿತು. ಇಷ್ಟು ಹತ್ತಿರದ ಸ್ಪರ್ಶಕ್ಕೆ ಅವಳು ಪೂರ್ತಿ ನಡುಗೋದ್ಲು. ಹಾರಿ ಸುಮ್ನಿರಿ. ಅವಳು ಏನನ್ನು ಹೇಳಲು ಸಾಧ್ಯವಾಗದಷ್ಟು ತೀವ್ರವಾದ ಮುಜುಗರ ಮತ್ತು ರೋಮಾಂಚನಕ್ಕೆ ಒಳಗಾಗಿದ್ಲು. ಆದರೆ ಋಗ್ವೇದ ಮಾತ್ರ ಅವಳ ಈ ಮುದ್ದಾದ ಮುಜುಗರವನ್ನ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದ. ಕಾರು ಆಫೀಸ್ ಗೇಟ್ ಎದುರು ಬಂದು ನಿಂತ ತಕ್ಷಣವೇ ಅನ್ವಿತಾಗೆ ಮತ್ತೆ ಪ್ರಜ್ಞೆ ಬಂದಂತಾಯ್ತು. ಕಾರ್ನಿಂದ ಇಳಿಯುವ ಮುನ್ನ ಋಗ್ವೇದ ಅವಳ ಹತ್ರ ಬಂದು, ನಿನಗೆ ಇವತ್ತಿನ ದಿನ ತುಂಬಾ ಒಳ್ಳೇದಾಗ್ಲಿ ಮುದ್ದಮ್ಮ, ಹ್ಯಾವ್ ಅ ಗುಡ್ ಡೇ ಅಂತ ಹೇಳುತ್ತಾ ಅವಳ ಹಣೆ ಮತ್ತು ತಲೆಯ ಮಧ್ಯೆ ತನ್ನ ತುಟಿಗಳನ್ನ ಗಟ್ಟಿಯಾಗಿ ಹೊತ್ತಿ ಪ್ರೀತಿಯ ಮುತ್ತೊಂದನ್ನ ನೀಡ್ತಾನೆ. ಅವನ ಆ ಪ್ರೀತಿಯ ಸ್ಪರ್ಶಕ್ಕೆ ಅನ್ವಿತಾಳ ಮುಖದಲ್ಲಿ ಒಂದು ಸುಂದರವಾದ ನಗು ಮೂಡುತ್ತೆ. ಅದು ಅವಳ ಇಡೀ ಮುಖವನ್ನ ಪ್ರಕಾಶಿಸುವಂತೆ ಮಾಡ್ತು. ಸೆಕ್ಯೂರಿಟಿ ಗಾರ್ಡ್ ಕಾರಿನ ಬಾಗಿಲನ್ನ ತೆರೆದ ತಕ್ಷಣ ಅವಳು ಬ್ಯಾಗ್ ಹಿಡಿದು ಕಾರ್ನಿಂದ ಹೊರಗೆ ಬಂದ್ಲು. ಋಗ್ವೇದನ ಕಾರುಗಳು ಎಂದಿನಂತೆ VIP ಪಾರ್ಕಿಂಗ್ ಕಡೆ ಹೋಗ್ತವೆ. ಅನ್ವಿತಾ ತನ್ನ ಮನಸ್ಸಿನಲ್ಲೇ ನಾಚಿಕೊಳ್ಳುತ್ತಾ ಸುತ್ತಲೂ ನೋಡುತ್ತಾ ಆಫೀಸ್ ಒಳಗೆ ಹೆಜ್ಜೆ ಇಟ್ಲು. ಕಾವ್ಯ ಕೂಡ ಅವಳ ಹಿಂದೆಯೇ ಬಂದು ಇಬ್ಬರು ಒಟ್ಟಿಗೆ ತಮ್ಮ ಸೀಟ್ನಲ್ಲಿ ಕುಳಿತು ಕೆಲಸ ಮಾಡೋಕೆ ಪ್ರಾರಂಭಿಸ್ತಾರೆ. ಇಂದು ಆಫೀಸ್ನಲ್ಲಿ ಒಂದು ದೊಡ್ಡ ಪ್ಲಾನ್ ಪಾಯಿಂಟ್ ಏನಂದ್ರೆ, ಅನ್ವಿತಾಗೆ ದಿನ ಕಾಟ ಕೊಡುವಂತ ಶ್ರುತಿ ಇವತ್ತು ರಜೆಯಲ್ಲಿದ್ಲು. ಹಾಗಾಗಿ ಆ ಫ್ಲೋರ್ನಲ್ಲಿದ್ದಂತಹ ಎಲ್ಲ ಉದ್ಯೋಗಿಗಳು ಸ್ವಲ್ಪ ನಿರಾಳವಾಗಿ ನೆಮ್ಮದಿಯಿಂದ ಕೆಲಸವನ್ನ ಮಾಡ್ಕೊಳ್ತಾ ಹೋಗ್ತಾ ಇದ್ರು. ನೋಡೋಣ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ. ಇವರಿಬ್ಬರು ಸೇರಿ ಯಾವ ರೀತಿ ಕಿತಾಪತಿ ಮಾಡ್ತಾರೆ ನಮ್ಮ ಅನ್ವಿತಾಗೆ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಅನ್ವಿತಾ ಏನ್ ಮಾಡ್ಬೇಕು ಅನ್ನೋದನ್ನ ತಿಳಿಸಿ.